ನಮಸ್ಕಾರ ಎಲ್ಲರಿಗೂ. ನಾವು ಬೆಳಗ್ಗೆನದ್ದು ಕುಳಂಬಿ ಕಡೆ ಕೆಲಸಕ್ಕೆ ಅಲ್ಲಿ ಕೆಲಸ ಬಂದು ಮೋಟ್ರ್ ಚೇಂಜ್ ಮಾಡಬೇಕಿತ್ತು. ಹಂಗೆ ಇಲ್ಲಿ ಬಂದು ಮೋಟ್ರ್ ಬಿಚ್ಕೊಟ್ಟೆ. ಈ ಮೋಟ್ರ್ ಹೊಸದು, ಯಾಕೆ ನೀರು ಎತ್ತಲ್ಲ ಅಂದರು, ಚೇಂಜ್ ಮಾಡಕ್ಕೆ ಬಿಚ್ಕೊಟ್ಟೆ. ನಾನು ನಿನ್ನೆ ವಿಡಿಯೋದಲ್ಲಿ ಪಾಯಿಂಟ್ ಹತ್ರ ಸಿಮೆಂಟ್ ಯಾಕೆ ಹಚ್ಬೇಕಂತ ಹೇಳ್ತಿದ್ದಿಲ್ಲ, ಇದಕ್ಕೋಸ್ಕರನೇ. ಆ ಥರ ಸಿಮೆಂಟ್ ಹಚ್ಚಿದ್ರೆ ಲೀಕೇಜ್ ಇರುತ್ತಪ್ಪ ಅಂದರೆ ನಮಗೆ ಜಲ್ದಿ ಗೊತ್ತಾಗತ್ತೆ. ಸಿಮೆಂಟ್ ಹಚ್ಚಿಲ್ಲಪ್ಪ ಅಂದ್ರೆ ಗೋಡೆ ಒಳಗೆ ಹೋಗ್ತತಿ, ಅವಾಗ ನಮಗೆ ಗೊತ್ತಾಗಲ್ಲ. ಹಂಗೆ ಅದೆಲ್ಲ ಮುಗಿಸ್ಕೊಂಡು ನಾನು ಊರ ಕಡೆ ಬಂದೆ. ಸಾಯಂಕಾಲ ಹಂಗೆ ನಾನು ನಮ್ಮ ಹುಡುಗ ಹೊನ್ನಾಳಿ ಕಡೆ ಹೊರಟ್ವಿ. ಯಾಕಂದರೆ ಮೊನ್ನೆ ನೋಡ್ಕೊಂಬಂದ್ರೆ ಬಿಲ್ಡಿಂಗ ಮತ್ತೆ ನೋಡ್ಬೇಕಿತ್ತು. ಇಂಜಿನಿಯರ್ ಫೋನ್ ಮಾಡಿದ್ರು, ಹಂಗಾಗಿ ಹೊರಟ್ವಿ. ಇನ್ನೇನು ನಾವು ಹೊನ್ನಾಳಿಗೆ ಎಂಟ್ರಿ ಆದ್ವಿ. ಇಲ್ಲಿ ಬಂದು ನೋಡಿದ್ರೆ ರೈತರು ವೀರಗೊಬ್ಬರಕ್ಕೋಸ್ಕರ ಪರದಾಟ. ನಮ್ಮ ರೈತರ ಕತೆ ಹೆಂಗಪ್ಪ ಅಂದರೆ, ಬಿತ್ತನೆ ಮಾಡ್ಕಾರ ಬೀಜ ಗೊಬ್ಬರಕ್ಕೆ ಪರದಾಡ್ಬೇಕು, ಬೆಳೆದ ಮೇಲೆ ಬೆಲೆಗೋಸ್ಕರ ಪರದಾಡ್ಬೇಕು. ಇದು ರೈತರ ಗೋಳು. ಮತ್ತು ಹೇಳಕ್ಕೆ ಮಾತ್ರ ರೈತ ದೇಶದ ಬೆನ್ನೆಲುಬು. ಹಂಗಾಗಿ ನಮ್ಮ ರೈತರು ಗೋಳಾಟ ನೋಡ್ಕೊಂಡು ಸೀದಾ ಬಿಲ್ಡಿಂಗ್ ಹತ್ರ ಬಂದ್ವಿ. ಇಲ್ಲಿ ಬಂದು ನಂಗೆ ಓನರಿಗೆ ಇಂಜಿನಿಯರಿಗೆ ಫೋನ್ ಮಾಡಿದ್ವಿ. ಅವರು ಬರ್ತಾಯಿದ್ರು, ಕಾಯ್ತಾ ಇದ್ವಿ. ಇಂಜಿನಿಯರ್ ಹಂಗೆ ನಮಗೆ ಕೆಲಸ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು. ಡ್ರಾಯಿಂಗ್ ಕೊಟ್ಟು ಕೆಲಸ ಏನೇ ಮಾಡ್ಬೇಕು ಅಂತ ಎಲ್ಲ ಪೂರ್ತಿ ಎಲ್ಲ ನೋಡ್ಕೊಂಡ್ವಿ. ಆಮೇಲೆ ಮತ್ತು ಮಾತುಕತೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕೆಲಸ ಅವರಿಗೂ ನಮಗೂ ಯಾಕೆ ಹೊಂದಾಣಿಕೆ ಆಗ್ತಾರಲ್ಲ, ರೇಟ್ ಒಳಗೆ ಡಿಫ್ರೆಂಟ್ ಆಗ್ತಿತ್ತು. ಹಾಗಾಗಿ ನಾನು ಬಂದಾರಿ ಸುಂಕಲ್ ಅಂತ ಊರ ಕಡೆ ಹೊಟ್ಟೆ. ಯಾಕಂದ್ರೆ ನಾನು 8 ಬಿಲ್ಡಿಂಗು ಕಡಿಮೆ ರೇಟಿಗೆಲ್ಲ ಕೆಲಸ ಮಾಡಲ್ಲ. ಆ ಥರ ಮಾಡಿ ಕೆಲವು ಬಿಲ್ಡಿಂಗ್ನಾಗೆಲ್ಲ ಲಾಸ್ ಆಗಿದ್ದೀನಿ. ನಾವು ಮಾಡಿರೋ ಕೆಲಸ ನೋಡಿ ಕೆಲವು ಓನರು ಮಾತಾಡಿಗಿಂತ ಹೆಚ್ಚಿಗೆ ಕೊಟ್ಟಿದ್ದಾರೆ. ಇನ್ನು ಕೆಲವು ಓನರು ಮಾತಾಡಿ ಪ್ರಕಾರನೂ ದುಡ್ಡು ಕೊಟ್ಟಿಲ್ಲ. ನಮ್ಮ ಬಡವ್ರ ಜೀವನ ಹೆಂಗಪ್ಪ ಅಂದರೆ, ಪ್ರಾಮಾಣಿಕವಾಗಿ ಹಾಕಿರೋ ಬಟ್ಟೆ ಹರಿಯೋ ತನಕ ಕೆಲಸ ಮಾಡಿದ್ರು, ಅದೇ ಕೆಲಸ ಮುಗಿದ ಮೇಲೆ ನಾವು ಹಾಕಿರೋ ಚಪ್ಪಲಿ ಕಿತ್ತೋ ತನಕ ಅವ್ರ ಮನೆ ಹತ್ರ ಅಡ್ಡಾಡ್ಬೇಕು. ಆವಾಗಲೂ ನಮಗೆ ಪೇಮೆಂಟ್ ಸಿಗಲ್ಲ. ಇಷ್ಟು ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ.